ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ರೂಪಾಯಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ, ಆದರೆ ದುರಾದೃಷ್ಟವಶಾತ್ ರಾಂಗ್ ರೀಸನ್ಗಾಗಿ ಇಂಡಿಯನ್ ರುಪಿ ಅಫಿಷಿಯಲಿ 90 ರೂಪಾಯಿ $1ಗೆ ಸೈಕಲಾಜಿಕಲಿ ಮಾರ್ಕನ್ನು ಕ್ರಾಸ್ ಮಾಡಿದೆ. ಸೈಕಲಾಜಿಕಲ್ ಲೆವೆಲ್ ಅಂದರೆ ಕೆಲವೊಮ್ಮೆ ಪ್ಯಾನಿಕ್ ಕ್ರಿಯೇಟ್ ಮಾಡುವಂಥ ಲೆವೆಲ್. ನ್ಯೂಸ್ ಚಾನಲ್ಸ್ನಲ್ಲಿ ನಾವು ಇಂತಹ ಹೆಡ್ಲೈನ್ಸ್ಗಳನ್ನು ನೋಡ್ತಾನೆ ಇರ್ತೀವಿ. ಪೆಟ್ರೋಲ್ ಪ್ರೈಸ್ ಹೆಚ್ಚಾಗ್ತದೆ, ಐಫೋನ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಫಾರಿನ್ ಟ್ರಿಪ್ಸ್ ಕಾಸ್ಟ್ಲಿ ಆಗ್ತಾ ಇದೆ. ಎಲ್ಲ ನ್ಯೂಸ್ ಒಟ್ಟಿಗೆ ನಿಮ್ಮ ವಿರುದ್ಧ ವರ್ಕ್ ಮಾಡ್ತಾ ಇರ್ತವೆ. ಇದರ ಅರ್ಥ ಏನು ಅಂದರೆ ಫಿಯರ್ ಬೇಸ್ಡ್ ನ್ಯೂಸ್ ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ನ ಮೇಲೆ ಸುಲಭವಾಗಿ ಇಂಪ್ಯಾಕ್ಟ್ ಮಾಡಬಹುದು. ಆದರೆ ಈ ಫಿನಾನ್ಷಿಯಲ್ ಅನ್ಸರ್ಟಿನಿಟಿಯ ಮಧ್ಯೆ ಇನ್ವೆಸ್ಟರ್ಸ್ಗೆ ಕೆಲವು ಹಿಡನ್ ಆಪರ್ಚುನಿಟೀಸ್ ಕೂಡ ಇದ್ದಾವೆ. ಅದು ನಿಮಗೆ ಗೊತ್ತಿದೆಯಾ? ಮಾರ್ಕೆಟ್ನಲ್ಲಿ ಕೆಲವು ಮ್ಯೂಚುವಲ್ ಫಂಡ್ಸ್ ಇವೆ, ಅದಕ್ಕೆ ರೂಪಾಯಿ ಡಿಪ್ರಿಸಿಯೇಷನ್ ಅಂದರೆ ರೂಪಾಯಿ ಮೌಲ್ಯ ಕುಸಿತ ಆದಾಗ ಬೆನಿಫಿಟ್ ಆಗುತ್ತೆ. ದೇಶವೆಲ್ಲ ಮೆಹಂಗಾಯಿ, ಬೆಲೆ ಏರಿಕೆ ಅಂತ ಇದ್ದರೆ ಈ ಫಂಡ್ಸ್ ತಮ್ಮ ಇನ್ವೆಸ್ಟರ್ಸ್ಗೆ ಬೆಟರ್ ರಿಟರ್ನನ್ನು ಕೊಡಬಹುದು. ಇವತ್ತಿನ ವಿಡಿಯೋದಲ್ಲಿ ರೂಪಾಯಿ ವೀಕ್ ಆದ ನಂತರವೂ ಕೂಡ ಅದರಿಂದ ಅಡ್ವಾಂಟೇಜ್ ತೆಗೆದುಕೊಳ್ಳಬಹುದಾದ ಮ್ಯೂಚುವಲ್ ಫಂಡ್ಸ್ ಕ್ಯಾಟಗರಿಯನ್ನು ನಾವು ಡಿಕೋಡ್ ಮಾಡ್ತೀವಿ. $1 90 ರೂಪಾಯಿ ಆಗಿದೆ. ಇದರಿಂದ ನೀವೆಲ್ಲಾದರೂ ಭಯ ಪಡ್ಕೊಂಡಿದ್ರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮೊದಲು ಈಸ್ ಡಾಲರ್ ಅನ್ ಅಸೆಟ್, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲು ಬೇಸಿಕ್ ಮ್ಯಾಥನ್ನು ಅರ್ಥ ಮಾಡ್ಕೋಬೇಕು. ರೂಪಾಯಿ ವೀಕ್ ಆಗ್ತಾ ಇದೆ ಅಂದರೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅರ್ಥ. ಲಾಸ್ಟ್ 1 ವರ್ಷದಲ್ಲಿ $100 ಇದರ ವ್ಯಾಲ್ಯೂ ನೋಡಿದ್ರೆ ಹಿಂದಿನ ವರ್ಷ ಅದು ಸುಮಾರು 8,500 ರೂಪಾಯಿ ಇತ್ತು. ಅಂದರೆ $100 ಅಂದರೆ 8,500 ರೂಪಾಯಿ ಅಂತ. ಇವತ್ತದು 9,000 ಆಗಿದೆ. $100 ಇಸ್ ಈಕ್ವಲ್ ಟು 9,000. ಏನೂ ಮಾಡದೆ ನಿಮ್ಮ ವೆಲ್ತ್ ಇನ್ಕ್ರೀಸ್ ಆಗಿದೆ. ಈ ಸೇಮ್ ಲಾಜಿಕ್ ಮ್ಯೂಚುವಲ್ ಫಂಡ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಇದರಿಂದ ಬೆನಿಫಿಟ್ ಆಗುವಂಥ 2 ಟೈಪ್ ಆಫ್ ಫಂಡ್ಸ್ ಇದ್ದಾವೆ. ಅದ್ಯಾವುದು ಅಂದರೆ, ಒಂದನೇದು ಡೈರೆಕ್ಟಾಗಿ ಡಾಲರ್ಸ್ ಓನ್ ಮಾಡುವಂಥ ಫಂಡ್ಸ್, ಉದಾಹರಣೆಗೆ ಇಂಟರ್ನ್ಯಾಷನಲ್ ಫಂಡ್ಸ್. ಡಾಲರ್ನಲ್ಲಿ ಅರ್ನ್ ಮಾಡುವಂಥ ಕಂಪನೀಸ್. ಎರಡನೇದು ಉದಾಹರಣೆಗೆ IT ಮತ್ತು ಫಾರ್ಮಾ ಕಂಪನೀಸ್. ನೀವು US ಫೋಕಸ್ಡ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಇಮ್ಯಾಜಿನ್ ಮಾಡಿಕೊಳ್ಳಿ. ಉದಾಹರಣೆಗೆ ಕೋಟಕ್ ನಾಸ್ಡಾಕ್ 100, FOF, ಮೋತಿಲಾಲ್ ಓಸ್ವಾಲ್ S&P 500 ಇಂಡೆಕ್ಸ್, ಈ ಫಂಡ್ಸ್ ಅಥವಾ ಫ್ರಾಂಕ್ಲಿನ್ US ಆಪರ್ಚುನಿಟೀಸ್ ಈಕ್ವಿಟಿ ಆಕ್ಟಿವ್ ಫಂಡ್ಸ್ ಆಫ್ ಫಂಡ್ಸ್. ಈ ಫಂಡ್ಸ್ ನಿಮ್ಮ ಹಣ ತೆಗೆದುಕೊಂಡು US ಮಾರ್ಕೆಟ್ ಇಂಡೈಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ನಿಮಗೆ ಎನ್ವಿಡಿಯಾ ಅಥವಾ ಈ ಆ್ಯಪಲ್, ಮೈಕ್ರೋಸಾಫ್ಟ್, ಗೂಗಲ್ ಇಂತಹ ಲೀಡಿಂಗ್ ಕಂಪನಿಗಳಿಗೆ ಎಕ್ಸ್ಪೋಜರ್ ಸಿಗುತ್ತೆ. ಇಲ್ಲಿ ಒಂದು ಡಬಲ್ ಬೊನಾನ್ಸಾ ವರ್ಕ್ ಆಗುತ್ತೆ. ಅದೇನು ಅಂತ ಕೇಳಿ. ಸಪೋಸ್ US ಸ್ಟಾಕ್ ಮಾರ್ಕೆಟ್ನ ಲೀಡಿಂಗ್ ಇಂಡೆಕ್ಸ್ 10% ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇದೇ ಸಮಯದಲ್ಲಿ ರುಪಿ ಡಾಲರ್ ಎದುರು 10% ಡಿಪ್ರಿಷಿಯೇಟ್ ಆಯಿತು ಅಂದರೆ ಕೆಳಗೆ ಬಂತು, ಅಪಮೌಲ್ಯೀಕರಣ ಆಯಿತು ಅಂದರೆ ಡಾಲರ್ ಸ್ಟ್ರಾಂಗ್ ಆಯಿತು ಅಂತ ಅರ್ಥ ಅಲ್ವಾ? ಇವನ್ ಇಫ್ US ಸ್ಟಾಕ್ ಮಾರ್ಕೆಟ್ ಫ್ಲ್ಯಾಟ್ ಆಗಿದ್ರೂ ಕೂಡ ಇದೇ ಆಗುತ್ತೆ, ಅಂದರೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಟೋಟಲ್ ರಿಟರ್ನ್ ಅಪ್ರಾಕ್ಸ್ 21% ಹೆಚ್ಚಾಗುತ್ತೆ. ರುಪಿ ಡಾಲರ್ ಎದುರು ಫಾಲ್ ಆದರೆ ನಿಮ್ಮ US ಫೋಕಸ್ಡ್ ಫಂಡ್ನ NAV ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ಗೆ ರುಪಿ ಡಿಪ್ರಿಸಿಯೇಷನ್ ಆದಾಗ ಡೈರೆಕ್ಟ್ ಬೆನಿಫಿಟ್ ಸಿಗುತ್ತೆ. ಭಾರತದ ಎಕ್ಸ್ಪೋರ್ಟ್ ಸ್ಟಡಿಯಾಗಿ ಗ್ರೋ ಆಗ್ತಾ ಇದೆ. ಆದ್ದರಿಂದ ಈ ಟ್ರೆಂಡ್ ಇಂತಹ ಸೆಕ್ಟರ್ಸ್ ಮತ್ತು ಕಂಪನೀಸ್ಗೆ ಪಾಸಿಟಿವ್ ಆಗಿರಬಹುದು. ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಆಗಲಿ ಅಥವಾ ಸರ್ವಿಸ್ ಎಕ್ಸ್ಪೋರ್ಟ್ ಆಗಲಿ, ಈ ಎರಡೂ ಕ್ಯಾಟಗರೀಸ್ ಕಳೆದ ಕೆಲವು ವರ್ಷಗಳಲ್ಲಿ ಕನ್ಸಿಸ್ಟೆಂಟ್ಲಿ ಗುಡ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಎಕ್ಸ್ಪೋರ್ಟ್ ಫೋಕಸ್ಡ್ ಬಿಸ್ನೆಸ್ಗೆ ಈ ಗ್ರೋತ್ನಿಂದ ಬೆನಿಫಿಟ್ ಆಗುವಂಥ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. IT ಸೆಕ್ಟರ್ ಫಂಡ್ಸ್ ನಮ್ಮ ದೇಸಿ ಎಕ್ಸ್ಪೋರ್ಟ್ ಎಂಜಿನ್ ಅಂದರೆ IT ಸೆಕ್ಟರ್ ಫಂಡ್ಸ್ಗಳು. TCS ಆಗಿರ್ಬೋದು, ಇನ್ಫೋಸಿಸ್, ಈ ಥರದ ಕಂಪ್ನೀಸ್ನ ಬಗ್ಗೆ ಯೋಚನೆ ಮಾಡಿ. ಅವರ ಬಿಸ್ನೆಸ್ ಮಾಡೆಲ್ ಏನು? ಅವರು US ಕ್ಲೈಂಟ್ಸ್ಗೆ ಸಾಫ್ಟ್ವೇರ್ ಸರ್ವಿಸನ್ನು ಸೆಲ್ ಮಾಡ್ತಾರೆ. ಈ ಇಂಡಿಯಾ ಬೇಸ್ಡ್ IT ಕಂಪನೀಸ್ನ ಬಿಲ್ಲಿಂಗ್ US ಡಾಲರ್ಸ್ನಲ್ಲಿ ಆಗ್ತವೆ. ರುಪಿ ಡಿಪ್ರಿಸಿಯೇಷನ್ ಆದಾಗ ಅವರ ಡಾಲರ್ ಇನ್ಕಮ್ನ ವ್ಯಾಲ್ಯೂ ರುಪಿನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಇದರ ಕಾಸ್ಟ್ ಸ್ಟ್ರಕ್ಚರ್ ಬಹುತೇಕ ಸೇಮ್ ಆಗಿರುತ್ತೆ. ಯಾಕೆಂದರೆ ಎಕ್ಸ್ಪೆನ್ಸಸ್ ರೂಪಾಯಿನಲ್ಲಿರುತ್ತೆ. ಇದರಿಂದಾಗಿ ಅವರ ಪೋರ್ಟ್ಫೋಲಿಯೋ ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಬಹುದು. ಇದಕ್ಕೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ರೂಪಾಯಿನಲ್ಲಿ 1% ಡಿಪ್ರಿಸಿಯೇಷನ್ ಆದರೂ ಕೂಡ IT ಕಂಪನೀಸ್ ಮಾರ್ಜಿನ್ ಸುಮಾರು 30-50 ಬೇಸಿಸ್ ಪಾಯಿಂಟ್ಸ್ವರೆಗೆ ಇನ್ಕ್ರೀಸ್ ಆಗಬಹುದು ಅಂತ. 2013 ನಿಮಗೆ ನೆನಪಿದೆ, ಆ ಸಮಯದಲ್ಲಿ ರೂಪಾಯಿ 53ರಿಂದ 68ಕ್ಕೆ ಫಾಲ್ ಆಗಿತ್ತು. ಆ ವರ್ಷ ನಿಫ್ಟಿ 50 ಕೇವಲ 8.1% ರಿಟರ್ನನ್ನು ಕೊಟ್ಟಿತ್ತು. ಆದರೆ ನಿಫ್ಟಿ IT ಇಂಡೆಕ್ಸ್ ಸುಮಾರು 58% ರಿಟರ್ನನ್ನು ಕೊಟ್ಟಿತ್ತು. ಹಾಗಾಗಿ ನೀವು IT ಸೆಕ್ಟೋರಲ್ ಫಂಡ್ಸ್ನಲ್ಲಿ ಹೋಲ್ಡ್ ಮಾಡ್ತಾ ಇದ್ದರೆ ವೀಕ್ ರೂಪಾಯಿ ನಿಮಗೊಂದು ಟೈಲ್ ವಿಂಡ್ ಆಗಿ ವರ್ಕ್ ಮಾಡುತ್ತೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಸೆಕ್ಟೋರಲ್ ಫಂಡ್ಸ್ ರಿಸ್ಕಿ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸೆಕ್ಟರ್ಸ್ ಸಾಮಾನ್ಯವಾಗಿ ಸೈಕಲಲ್ಲಿ ಮೂವ್ ಆಗ್ತಾ ಇರುತ್ತೆ.
ಅಂದರೆ ಕೆಲವು ವರ್ಷಗಳು ಸ್ಟ್ರಾಂಗ್ ರಿಟರ್ನ್ಸ್ ಕೊಡ್ತವೆ ಮತ್ತು ಕೆಲವು ವರ್ಷಗಳು ಕನ್ಸಾಲಿಡೇಷನಲ್ಲಿ ಇರ್ತವೆ. ಹೀಗಾಗಿ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಐಟಿಗೆ ಮಾತ್ರ ಸೀಮಿತವಾಗಿಲ್ಲ, ಲಿಮಿಟ್ ಆಗಿಲ್ಲ. ಎಕ್ಸ್ಪೋರ್ಟ್ಸ್ ಇನ್ನೂ ಬಹಳ ಡೈವರ್ಸಿಫೈ ಆಗಿದೆ. ಇಂಡಿಯನ್ ಎಕ್ಸ್ಪೋರ್ಟ್ಸ್ ಬೈ ಕ್ಯಾಟಗರಿ ಆಸ್ ಆನ್ 2024 ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಹಲವಾರು ವರ್ಷಗಳಿಂದ ಕನ್ಸಿಸ್ಟೆಂಟ್ಲಿ ಗ್ರೋ ಆಗ್ತಾನೆ ಇದೆ. ಈ ಸೆಕ್ಟರ್ನ ಕಂಪನೀಸ್ ಕೂಡ ರೂಪಾಯಿ ಡಿಪ್ರಿಸಿಯೇಷನ್ನಿಂದಾಗಿ ಬೆನಿಫಿಟ್ ಆಗಬಹುದು. ಫಾರ್ಮಾ ಸೆಕ್ಟರ್ ಫಂಡ್ಸ್, ಈ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಇದೆಯಲ್ಲ, ಇದು ತುಂಬ ಸೂಕ್ಷ್ಮವಾಗಿರುವಂಥ ಸೆಕ್ಟರ್. ಇಲ್ಲಿ ಐಟಿ ರೀತಿಯಲ್ಲಿ ರುಪಿ ಫಾಲ್ ಆಗುತ್ತೆ, ಪ್ರಾಫಿಟ್ ರೈಸ್ ಆಗುತ್ತೆ ಅನ್ನೋ ಈಕ್ವೇಷನ್ ಕ್ಲಿಯರ್ ಆಗಿ ಅಪ್ಲೈ ಆಗೋದಿಲ್ಲ. ಒಂದು ಕಡೆ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ಹೆಚ್ಚಾಗುತ್ತೆ, ಆದರೆ ಇನ್ನೊಂದು ಕಡೆ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕಾಗಿಯೇ ಫಾರ್ಮಾ ಫಂಡ್ಸ್ಗೆ ರೂಪಾಯಿ ವೀಕ್ನೆಸ್ನಿಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಆದರೆ ಐ ಟಿ ಸೆಕ್ಟರ್ಸ್ಗೆ ಸಿಗೋ ಥರ ಕ್ಲಿಯರ್ ಒನ್ ಸೈಡೆಡ್ ಅಡ್ವಾಂಟೇಜ್ ಅಂತೂ ಫಾರ್ಮಾಗೆ ಸಿಗೋದಿಲ್ಲ. ಫಾರ್ಮಾ ಸೆಕ್ಟರ್ಸ್ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಸ್ವಲ್ಪ ಬ್ಯಾಲೆನ್ಸ್ಡ್ ಮತ್ತು ಕಾಂಪ್ಲೆಕ್ಸ್ ಆಗಿರುತ್ತೆ. ರೆವಿನ್ಯೂ ಹೆಚ್ಚಾಗ್ಬೋದು, ಆದರೆ ಇನ್ಪುಟ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ದರಿಂದ ಪ್ರಾಫಿಟ್ನ ಮೇಲೆ ಪ್ರೆಷರ್ ಬೀಳುತ್ತೆ. ನೆಕ್ಸ್ಟ್, ಬೋನಸ್ ಅಸೆಟ್ ಕ್ಲಾಸ್ ಗೋಲ್ಡ್. ಗೋಲ್ಡ್ ಪ್ರೈಸಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಡಾಲರ್ಸ್ನಲ್ಲಿ ಡಿಸೈಡ್ ಆಗುತ್ತೆ. ಉದಾಹರಣೆಗೆ ಲಂಡನ್ ಬುಲಿಯನ್ ಮಾರ್ಕೆಟ್ ಮುಂತಾದಂಥ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನಲ್ಲಿ ಡಿಸೈಡ್ ಆಗುತ್ತೆ. ಇಂಡಿಯಾನಲ್ಲಿ ನೀವು ನೋಡುವಂಥ ಡೊಮೆಸ್ಟಿಕ್ ಗೋಲ್ಡ್ ಪ್ರೈಸ್ ಒಂದು ಸಿಂಪಲ್ ಫಾರ್ಮುಲಾದ ಮೇಲೆ ಬೇಸ್ಡ್ ಆಗಿದೆ, ವರ್ಕ್ ಆಗುತ್ತೆ. ಡೊಮೆಸ್ಟಿಕ್ ಗೋಲ್ಡ್ ಪ್ರೈಸ್ ಈಸ್ ಈಕ್ವಲ್ ಟು ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸ್ ಇಂಟು ಡಾಲರ್ ರುಪಿ ರೇಟ್. ಅಂದರೆ ಇಂಡಿಯಾನಲ್ಲಿ ಗೋಲ್ಡ್ ಪ್ರೈಸ್ನ ಮೇಲೆ ಮುಖ್ಯವಾಗಿ ಎರಡು ವಿಷಯಗಳು ಇಂಪ್ಯಾಕ್ಟ್ ಮಾಡ್ತವೆ: ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸ್ ಏರಿಳಿತ ಮತ್ತು US ಡಾಲರ್ಗೆ ಹೋಲಿಸಿದಾಗ ರುಪಿ ಸ್ಟ್ರಾಂಗ್ ಆಗಿದೆಯಾ ಅಥವಾ ವೀಕ್ ಆಗಿದೆಯಾ ಅನ್ನೋ ಫ್ಯಾಕ್ಟರ್. ಈಗ ಒಂದು ಸಿಂಪಲ್ ಮ್ಯಾಥ್ ನೋಡೋಣ. ರುಪಿ US ಡಾಲರ್ಗೆ ಹೋಲಿಸಿದ್ರೆ ವೀಕ್ ಆದರೆ ಇಂಡಿಯಾಗೆ ಗೋಲ್ಡ್ ಇಂಪೋರ್ಟ್ ಮಾಡೋದಕ್ಕೆ ಹೆಚ್ಚು ಹಣ ಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಗೋಲ್ಡ್ ಪ್ರೈಸ್ ಸ್ಟೇಬಲ್ ಇದ್ದರೂ ಕೂಡ ರೂಪಾಯಿ ವೀಕ್ ಆದರೆ ಡೊಮೆಸ್ಟಿಕ್ ಗೋಲ್ಡ್ ಪ್ರೈಸ್ ಏರ್ತಾ ಹೋಗುತ್ತೆ. ಇದಕ್ಕಾಗಿಯೇ ಗೋಲ್ಡ್ ಫಂಡ್ಸ್ ಮತ್ತು ಗೋಲ್ಡ್ ETFs ವೀಕ್ ರೂಪಾಯಿಗೆ ಒಳ್ಳೆ ನ್ಯಾಚುರಲ್ ಹೆಡ್ಜನ್ನು ಕೊಡುತ್ತೆ. ರುಪಿ ಫಾಲ್ ಆದಾಗ ಇಂಡಿಯನ್ ಇನ್ವೆಸ್ಟರ್ಸ್ಗೆ ಗೋಲ್ಡ್ ದುಬಾರಿ ಆಗುತ್ತೆ. ಅದರಿಂದಾಗಿ ಗೋಲ್ಡ್ ಫಂಡ್ಸ್ ಮತ್ತು ಗೋಲ್ಡ್ ETFs ರಿಟರ್ನ್ಸ್ ಕೂಡ ಇಂಪ್ರೂವ್ ಆಗಬಹುದು. ಕಳೆದ ಒಂದು ವರ್ಷದಲ್ಲಿ ವೀಕ್ ರೂಪಾಯಿ ಪ್ಲಸ್ ರೈಸಿಂಗ್ ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸಸ್, ಈ ಕಾಂಬಿನೇಷನ್ ಕಾರಣದಿಂದಾಗಿ ಗೋಲ್ಡ್ ಕ್ಯಾಟಗರಿ ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಗೋಲ್ಡ್ ಕ್ಯಾಟಗರಿ ತುಂಬ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಮತ್ತು ಅದು ಟಾಪ್ ಪರ್ಫಾರ್ಮಿಂಗ್ ಕ್ಯಾಟಗರಿಗಳಲ್ಲಿ ಒಂದಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಕೆಲವು ಬೇಸಿಕ್ ವಿಷಯಗಳನ್ನು ಚೆಕ್ ಮಾಡಬೇಕು. ಟ್ರ್ಯಾಕಿಂಗ್ ಎರರ್, ಫಂಡ್ ಎಷ್ಟು ಗೋಲ್ಡ್ ಪ್ರೈಸಸನ್ನು ಫಾಲೋ ಮಾಡುತ್ತೆ ಅನ್ನೋದನ್ನು ಅದು ತೋರಿಸುತ್ತೆ. ಲೋ ಟ್ರ್ಯಾಕಿಂಗ್ ಎರರ್ ಅಂದರೆ ಬೆಟರ್. AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಸಫಿಷಿಯೆಂಟ್ AUM ಸೈಜ್ ಇದ್ದರೆ ಲಿಕ್ವಿಡಿಟಿ ಮತ್ತು ಟ್ರ್ಯಾಕಿಂಗ್ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ಎಕ್ಸ್ಪೆನ್ಸ್ ರೇಷ್ಯೂ ಕಾಸ್ಟ್ ಕಡಿಮೆ ಇದ್ದರೆ ಲಾಂಗ್ ಟರ್ಮ್ ರಿಟರ್ನ್ಸ್ ಉತ್ತಮವಾಗಿರುತ್ತೆ. ಈ ಫ್ಯಾಕ್ಟರ್ಸ್ ಎಲ್ಲ ಸೇರಿ ಗೋಲ್ಡ್ ETF ಅಥವಾ ಗೋಲ್ಡ್ ಫಂಡ್ನ ಓವರಾಲ್ ಪರ್ಫಾರ್ಮೆನ್ಸ್ನ ಮೇಲೆ ಒಂದು ದೊಡ್ಡ ಇಂಪ್ಯಾಕ್ಟನ್ನು ಬೀರುತ್ತೆ. ಇದೀಗ ನಾವು ಈ ವಿಡಿಯೋದ ಎಂಡ್ಗೆ ಬಂದಿದ್ದೀವಿ. ಹಾಗಾಗಿ ರುಪಿ ಎಟ್ 90 ಅಂತ ಕೇಳಿ ಪ್ಯಾನಿಕ್ ಆಗಬೇಡಿ. ಒಬ್ಬ ಇನ್ವೆಸ್ಟರ್ ಆಗಿ ಎಮೋಷನ್ಸ್ಗಿಂತ ಡೇಟಾದ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರೆ ಒಳ್ಳೆಯದು. ರುಪಿ ಫಾಲ್ ಆಗಿದ್ದರೆ ನಿಮ್ಮ ವೆಲ್ತ್ಗೆ ಇಂಪ್ಯಾಕ್ಟ್ ಆಗಬಾರ್ದು ಅಂದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಈ ರೀತಿಯ ರೀಬ್ಯಾಲೆನ್ಸಿಂಗ್ ಕನ್ಸಿಡರ್ನ ಮಾಡಬೇಕಾಗತ್ತೆ. ಒಬ್ಬ ಇನ್ವೆಸ್ಟರ್ ಆಗಿ ಎಮೋಷನ್ಸ್ಗಿಂತ ಡೇಟಾದ ಮೇಲೆ ಫೋಕಸ್ ಮಾಡಿ. ರುಪಿ ಫಾಲ್ನಿಂದ ನಿಮ್ಮ ವೆಲ್ತ್ಗೆ ಇಂಪ್ಯಾಕ್ಟ್ ಆಗಬಾರ್ದು ಅಂದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಈ ರೀತಿಯ ರೀಬ್ಯಾಲೆನ್ಸಿಂಗ್ ಕನ್ಸಿಡರ್ ಮಾಡಿ. ಡೈವರ್ಸಿಫೈ ಗ್ಲೋಬಲಿ. ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ 10-15% ಇಂಟರ್ನ್ಯಾಷನಲ್ ಫಂಡ್ಸ್ನಲ್ಲಿ ಇಡೋದು, ಇದನ್ನು ಕನ್ಸಿಡರ್ ಮಾಡಬಹುದು. ಇದು ನಿಮ್ಮ ಮಕ್ಕಳ ಫಾರಿನ್ ಎಜುಕೇಷನ್ಗೆ ಒಳ್ಳೆಯ ಹೆಜ್ಜೆಯನ್ನು ಕೊಡುತ್ತೆ. ನೆಕ್ಸ್ಟ್, ಟ್ಯಾಕ್ಟಿಕಲ್ IT ಅಲೋಕೇಶನ್. ರುಪಿ ಶಾರ್ಪ್ ಆಗಿ ಫಾಲ್ ಆದಾಗ IT ಫಂಡ್ಸ್ ಅಥವಾ ಫಾರ್ಮಾ ಫಂಡ್ಸ್ ಒಂದು ಡಿಫೆನ್ಸಿವ್ ಶೀಲ್ಡ್ ಆಗಿ ವರ್ಕ್ ಮಾಡುತ್ತೆ. ಗೋಲ್ಡ್ ಅಲೋಕೇಶನ್, ಗೋಲ್ಡ್ ETFs ಅಥವಾ ಗೋಲ್ಡ್ ಫಂಡ್ಸ್ನಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಇಡೋದು ಕೂಡ ಒಳ್ಳೆಯ ಆಪ್ಷನ್ ಆಗಿರುತ್ತೆ. ನೆನಪಿನಲ್ಲಿಡಿ, ಮಾರ್ಕೆಟ್ನಲ್ಲಿ ಬರುವಂಥ ಪ್ರತಿಯೊಂದು ಕ್ರೈಸಿಸ್ ಕೂಡ ಒಂದು ಆಪರ್ಚುನಿಟಿನೇ. ಅದನ್ನು ನೋಡೋದಕ್ಕೆ ಬೇಕಾಗಿರೋದು ಸರಿಯಾದಂಥ ಪರ್ಸ್ಪೆಕ್ಟಿವ್ ಮಾತ್ರ. ಹಾಗಾದರೆ ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನು? ಕಮೆಂಟ್ನಲ್ಲಿ ಹೇಳಿ. ಮತ್ತೊಂದು ವಿಷಯ, ಈ ವಿಡಿಯೋ ಇಂಟರ್ನ್ಯಾಷನಲ್, ಸೆಕ್ಟೋರಲ್ ಅಥವಾ ಗೋಲ್ಡ್ ETFs ಬಗ್ಗೆ ಯಾವುದೇ ರೀತಿಯ ರೆಕಮೆಂಡೇಷನ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಿಮ್ಮ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡೋ ಮೊದಲು ನಿಮ್ಮ ರಿಸ್ಕ್ ಎಪಿಟೈಟ್, ಫಿನಾನ್ಷಿಯಲ್ ಗೋಲ್ಸ್ ಮತ್ತು ನಿಮ್ಮ ಕರೆಂಟ್ ಪೋರ್ಟ್ಫೋಲಿಯೋ ಸ್ಟೇಟಸನ್ನು ಯಾವಾಗಲೂ ಕನ್ಸಿಡರ್ ಮಾಡಿ. ನಿಮ್ಮ ರಿಸರ್ಚ್ ಇದ್ದೇ ಇರಲಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್, ಹ್ಯಾಪಿ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.